ಗೊತ್ತೈತೈತಿ ಎಷ್ಟೊಂದು ಆತ್ರ ಇದೆ ನಿಮಗೆ ಅಂತ. ರೇ ಚಿಕ್ಕ ಸ್ವಾಮಿಯವರ ಏನೋ ನಮ್ಮ ಹೊಟ್ಟೆಯೊಳಗೆ ದೊಡ್ಡ ಸ್ವಾಮಿಯವ್ರು ಜೋರ ಮಂತ್ರ ಆಗ್ತಿರ್ಬೋದಾ? ಹಾ ಮಂತ್ರನ ಮೇಲಿಂದ ಶುರು ಮಾಡಿ ಇನ್ ಸ್ವಲ್ಪ ಹೊತ್ತಲ್ಲೇ ಎಲ್ಲನೂ ಮುಗಿಸ್ಬಿಡ್ತಾರೆ. ಒಂದ್ ಕಿತ ನೋಡ್ಕೊಂಡ್ಬಿಡ್ತೀವಿ ಸುಮ್ಗಿರಿ. ಬೇಡ ಬಾರೋ. ಅಯ್ಯೋ ಇರಿ ಒಂದ್ ಕಿತ ನೋಡ್ಕೊಂಡ್ಬಿಡ್ತೀವಿ. ನಿನ್ ಮಕ್ಳು ಫಲ ಬೇಕೋ ಬೇಡೋ? ಬೇಕು. ಮತ್ತೆ ಸುಮ್ನಿರೋ. ಅಯ್ಯೋ ಒಂದ್ ಕಿತ ನೋಡ್ಕೊಂಡ್ಬಿಡ್ತೀವಿ ಸುಮ್ಗಿರಿ. ಬೇಡ ಬಾರೋ. ಮುಗಿಲಿ ಶಿವ ಮುಗಿಲಿ. ಮುಗಿಲಿ ಶಿವ ಮುಗಿಲಿ. ಏನೋ ಎಡವಟ್ಟಾಗದ ಚಿಕ್ಕ ಸ್ವಾಮಿಗಳೇ. ಏನೋ ಸ್ವಾಮಿಗಳು ಜೋರ ಮಂತ್ರ ಆಗ್ತಿರ್ಬೋದಾ? ಓ ತಾವು ಗಲಾಟೆ ಮಾಡದೆ ಸುಮ್ಮನಿದ್ರೆ ಮಂತ್ರನ ಹಾಕಿ ನಿನ್ ಬೇಗ ಮಕ್ಳು ಫಲ ಕೊಡ್ತಾರೆ. ಬಾರೋ ಕೂರು. ಸರಿ ಬಿಡಿ. ಕೀಳು ಕುಲದವಳು ಆದರೂ ಇಷ್ಟು ಸುಂದರವಾಗಿದ್ದೀಯ. ನಿನ್ನ ನೋಡ್ತಾ ಇದ್ರೆ ನನಗ ನಡ ನಾದಿಯಲ್ಲ ಜುಮ್ಮ ಜುಮ್ಮ ನನಗೂ ಅಷ್ಟೇ ಅಪ್ಪರೇ. ನಿಮ್ ನೋಡ್ತಾ ಇದ್ರೆ ನನಗೂ ಎಲ್ಲ ಒಂದ್ ಕಡೆ ಜುಮ್ಮ ಜುಮ್ಮ ಅಂತ. ಹಾಗಾದ್ರೆ ಮಕ್ಕಳು ಫಲ ಕೊಡುವುದಕ್ಕೆ ಇನ್ನು ಆತಂಕವಿಲ್ಲ. ಭೂಮಿ ಕಾದಾಗಲೇ ಮಳೆ ಬಿದ್ದಾಗಲೇ ಬೆಳೆ ಚೆನ್ನಾಗಿ ಆಯ್ತದೆ. ಇದೇನಿದು ಹಿಂಗೆ ಮೈ ಮೇಲೆ ಬರ್ತಾ ಇದ್ದಾರಲ್ಲ. ಅಯ್ಯೋ ನಿಮ್ಗ ಮಕ್ಳು ಫಲ ಆಯ್ತು ಅಲ್ಲಿ ಅಪ್ಪರೇ. ಹೊರಗಡೆ ನನ್ ಗಂಡ ಕುಂತವ್ನೆ. ಈಗ ಏನಾದ್ರು ಶುರು ಹಚ್ಕೊಂಡ್ರೆ ಅರ್ಧಂಬರ್ಧಕ್ಕೆ ನಿಂತು ಹೋಯ್ತದೆ. ಅದಕ್ಕೆ ಬೇಡ. ಹೆಂಗಿದ್ರು ನಮ್ಮ ಮನೆಗ್ ಬರ್ತೀನಿ ಅಂತ ಹೇಳಿದಿರಲ್ಲ, ಅಲ್ಲೇ ಎಲ್ಲ ವ್ಯವಸ್ಥೆ ಮಾಡಿರ್ತೀನಿ. ಬಾಳ ಆಯ್ತ್ರಿ. ಇನ್ನು ಮಂತ್ರ ಹಾಕೋ ಮುಗ್ದಿಲ್ವೇನೋ? ಮುಗೀತೆ ತಡ್ಕೊಳ್ಳೋ. ಬಾಳ ವರ್ಷದಿಂದ ಮಕ್ಳಾಗ್ದಿರೋ ಹೆಂಗ್ ಮಕ್ಳುಗಳಿಗೆ ಏಕ್ದಮ್ ಹೆಂಗೋ ಮಂತ್ರ ಹಿಡಿಯುತ್ತೆ. ನೋಡ್ಕೊಂಡ್ಬಿಡ್ತೀನಿ ಬಿಡಿ. ಏ ಬೇಡ ಬಾರೋ. ಏ ಬಾರೋ ಬೇಡ ಬೇಡ ಬೇಗ ಮುಗಿಸಿ ಶಿವ ಬೇಗ ಮುಗಿಸಿ. ಈ ನನ್ನ ಮಗನ್ ಕ್ವಾಟ್ಲೆ ತಡಿಕಾಯ್ತಾ ಇಲ್ಲ ನಾನು. ನಾನು ನಿನ್ನ ಮನೆಗೆ ಬಂದಾಗ ನಿನ್ನ ಗಂಡ ಇದ್ದರೆ ನನ್ ಗಂಡನ ಬಗ್ಗೆ ನೀವೇನು ಚಿಂತೆ ಏನಾದ್ರೂ ಒಂದು ಪ್ಲಾನ್ ಮಾಡಿ ನನ್ ಗಂಡನ ಊರಿಂದ ಆಚೆ ಕಳಿಸ್ಬಿಡ್ತೀನಿ. ಅಪ್ಪರೇ ಬರೋವಾಗ ನೀವ್ ಒಬ್ರೇ ಬರ್ಬೇಡಿ. ನೀವು ಜೊತೆಲಿ ಹೊರಗಡೆ ಕುಂತವ್ರಲ್ಲ ಕಪ್ಪಿ ಮುತ್ತಿ ಸ್ವಾಮಿಗಳು ಜೊತೆಲೆ ತಕ ಬನ್ನಿ. ಅವನು ಬಂದರೆ ನಮಗೆ ಆ ಕಾಲಕ್ಕೆ ಆಕಂತವಾಗುವುದಿಲ್ಲವೇ? ಇಲ್ಲ ಹೇಳ್ರಿ ಅಪ್ಪರೇ, ಆತರ ಏನು ಆಗಲ್ಲ. ಯಾಕಂದ್ರೆ ನನ್ನ ಹಾಗೆ ಬಹಳ ಮಕ್ಕಳೇ ಆಗದೆ ಇರೋ ನಮ್ಮ ಅಕ್ಕ ಒಬ್ಳು ಮನೆಯಾಗ ನಿಮ್ಮನ್ನ ನಾನ್ ವಿಚಾರಿಸ್ಕೊತೀನಿ. ಆ ಸ್ವಾಮಿಗಳನ್ನ ನಮ್ಮ ಅಕ್ಕ ವಿಚಾರಿಸ್ಕೊತಾಳೆ. ಹಾಗಾದ್ರೆ ಪರವಾಗಿಲ್ಲ. ನಿನಗೆ ನಾನು, ಅವನಿಗೆ ನಿಮ್ಮ ಅಕ್ಕ. ಸರಿ ಅಪ್ಪರೇ, ಈಗ ನೀವು ಬಿಟ್ರೆ ನಾನು ಹೋಗ್ಬಿಟ್ಟು ಬರ್ತೀನಿ. ಹೋಗಿ ಬಾ. ಇಲ್ಲ ಅಪ್ಪರೇ, ನಾನೆಲ್ಲಿ ನಿಮ್ಮನ್ನ ಮರಿತೀನಿ ಅಪ್ಪರೇ. ನಿಮ್ದು ನಮ್ಮ ಮುರಿದು ನಿಮ್ ಕೈ ಕೊಡೋವರೆಗೂ ನಾ ಮರಿಯೋದಿಲ್ಲ ಅಪ್ಪರೇ. ಅಯ್ಯೋ ಅದನ್ನ ಎತ್ತಬೇಡಿ, ನನ್ನ ಕೈ ನೋಡಕ್ಕ ಇಳಿಸಿ. ಅದು ಸರಿಯಾಗಾದ್ರೂ ಈ ಕರ್ಮದಲ್ಲೂ ಆಶೀರ್ವಾದ ತಗೋದು ಮಾಡಲೇಬೇಕು ಗೊತ್ತಳೆ. ಸರಿ ಅಪ್ಪರೇ, ನಾನಿನ್ ಬರ್ಲಾ? ಮಾಡು ಸ್ವಲ್ಪ ತಾಳು ಶಿಷ್ಯ. ಹೇ ನಿನ್ನ ಬಾರೋ ಗುರುವೇ. ಈ ಭಕ್ತಳು ಹೋದಳಂತೆ. ಇವಳಿಗೆ ಬಾಳೆಹಣ್ಣು, ಕಲ್ಸಕ್ರೆ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲನ ಪ್ರಸಾದ ಮಾಡಿ ಅವ್ರ ಮನೇಲಿ ಸಿಹಿ ಮಾಡ್ಕೊಂಡು ತಿನ್ಲಿ ಬಿಡು. ಆಗ್ಲಿ ಗುರುವೇ. ಬಮ್ಮ ನೀವು ಮಳೆ ಸ್ವಾಮಿಗಳು ಚೆನ್ನಾಗಿ ಹಾಕುದ್ರ ಹಿರಿಯಾ. ಸ್ವಾಮಿಗಳದ್ದು ಹೆಂಗದೆ ಗೊತ್ತಾ? ಮಂತ್ರ ನಾನು ಹಾಕಿಸ್ಕೊಂಡಿದ್ದೀನಿ. ಅಲ್ಪ ಸ್ವಲ್ಪ ಉಳಿದಿದ್ರೆ ಎತ್ಕೊಂಡು ಕುಂತವ್ರೆ. ಹೋಗು, ನಿನ್ಗೂ ಹಾಕ್ತಾರೆ. ಹೋಗಿ ಹಾಕಿಸ್ಕೊ ಬರೋಗು.
ಭಕ್ತ, ಶೀಘ್ರವೇ ನಿನಗೆ ಮರಣ ಎಲ್ಲ ವಿಷಯನೂ ತಿಳಿಸಿದ್ದೀನಿ. ಶೀಘ್ರದಲ್ಲೇ ನಿನ್ನ ಮಕ್ಕಳು ಫಲ ಸಿಕ್ಕೇ ಸಿಗುತ್ತೆ. ನಮ್ಗೆ ಪ್ರಸಾದ ಗಿಸ ಕೊಟ್ಟಿರೋ ಪ್ರಸಾದ, ನಿನಗೆ ಪ್ರಸಾದ. ಶಿಷ್ಯ, ಗುರುವೇ ಈ ತರಲೆ ಭಕ್ತ ಹೋದನಂತೆ ಅವನಿಗೆ ಕಡ್ಲೆ ಪುರಿ ಕೊಟ್ಟು ಕಳ್ಸ ಪ್ರಸಾದ ಫೀಡೆ ತೊಲಗ್ಲಿ. ಆಯ್ತು ಗುರುವೇ. ಮರಿಯಾ ಮರಿಯಾ ತಕೋ ಪುರಿಯ. ಕೊಡಪ್ಪ ಬಿಳಿಯ, ನಾ ಹೇಳು ಸರಿಯಾ? ವಾ, ಸರಿಯಾಗಿ ಹೇಳ್ದೆ. ಹ? ಏನಮ್ಮ ನಿನಗೆ ಮಾತ್ರ ದ್ರಾಕ್ಷಿ ಗೋಡಂಬಿ ಎಲ್ಲ ಕೊಟ್ಟವ್ರೆ, ನಂಗೆ ಒಣಪುರಿ ಕೊಡಲ್ಲ. ಅಷ್ಟು ಗೊತ್ತಾಗ್ಲಿಲ್ವಾ? ಇದೆ ಸೀರೆಗೂ ಪ್ಯಾಂಟಿಗೂ ಇರೋ ವ್ಯತ್ಯಾಸ. ನಿನಗೆ ಇವೆಲ್ಲ ಗೊತ್ತಾಗಲ್ಲ. ಬಾ ಹೋಗೋಣ, ದಾರಿ ಹೇಳ್ಕೊಡ್ತೀನಿ. ನಾನು ಸೀರೆ ಉಟ್ಕೊಂಡಿದ್ದೀನಿ. ಬೇಡ ಏ ಮರಿಯಾ, ವಾ ಏಕ ಕಡ್ಲೆಪುರಿ ಮುಕ್ಕನ್ ಜಾಗ ಖಾಲಿ ಮಾಡು. ಸರಿ ಬಿಡಿ ಬುದ್ಧಿ. ಅಪ್ಪರೇ ಬರ್ಲಾ? ನಡಿಯಮ್ಮೆ. ಶಿಷ್ಯ, ಗುರುವೇ, ಮೆಡಿಸಿನ್ ತಕೊಂಡವೆ. ಅಯ್ಯೋ ಆಯ್ತು ಗುರುವೇ.